ಇವತ್ತು ಉತ್ತರ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯ ಒಂದಲ್ಲ ಎರಡಲ್ಲ. ಉತ್ತರ ಕನ್ನಡದಲ್ಲಿರುವಂಥ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಈ ಸಮಸ್ಯೆಗಳೇ ಮೂಲ ಕಾರಣೀಭೂತರು ಯಾರು? ಅದರಲ್ಲಂತೂ ಈ ಭ್ರಷ್ಟ ರಾಜಕಾರಣಿಗಳು ಮಾಡುವಂಥ ಭ್ರಷ್ಟಾಚಾರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎಷ್ಟೋ ಸಾರಿ ರೈತರಿಗೆ ಬೆಳೆ ಬಂದಂಥ ಬೆಳೆಗೆ ಮಳೆ ಇಲ್ಲದೆ ಕಾರಣಕ್ಕಾಗಿ ಎಷ್ಟೋ ಸಾರಿ ರೈತ ನೀನು ಹಾಕೊಂಡಿದ್ದು ಉಂಟು. ಇದಕ್ಕೆಲ್ಲ ಕಾರಣೀಭೂತರು ಯಾರು? ಅದರಲ್ಲೂ ಈ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥ ಮೂಲ ಸಮಸ್ಯೆಗಳೇನು ಅನ್ನೋದನ್ನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಈ ಒಂದು ಉತ್ತರ ಕನ್ನಡ ಯಾಕೆ ಇನ್ನೂ ಉಳಿತಾ ಇದೆ ಅನ್ನೋದಕ್ಕೆ ಮೂಲ ಕಾರಣ ಆಗುವಂಥ ಮೂಲ ಸಮಸ್ಯೆಗಳು ನನಗನಿಸಿರುವಂಥದ್ದು ಈ 7 ಸಮಸ್ಯೆಗಳು. ಈ ಒಂದು 7 ಸಮಸ್ಯೆಗಳ ಬಗ್ಗೆ ನಿಮಗೆಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಹೊಸರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದಾರೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡ್ರಿ. ದಯವಿಟ್ಟು ಒಂದು 10 ನಿಮಿಷ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕಿವಿ ಕೊಟ್ಟು ಕೇಳ್ರಿ. ಅದಾದಮೇಲೆ ನಿಮ್ಗೆ ಏನು ಅನಿಸುತ್ತೆ ಇದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಲ್ಲದೆ ಬರೀ ವಿಡಿಯೋವನ್ನು ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೋಗೋದಲ್ಲ. ಇದರ ಪರವಾಗಿ ಪ್ರತಿಯೊಬ್ಬ ಉತ್ತರ ಕರ್ನಾಟಕದವನು ಧ್ವನಿ ಎತ್ತಲೇಬೇಕು. ಯಾಕಂದರೆ ನಮ್ಮ ಹಕ್ಕುಗಳನ್ನು ನಾವು ಕೇಳಲಿಕ್ಕೆ ಯಾರಪ್ಪನ ಭಯನೂ ಬೇಕಾಗಿಲ್ಲ. ಅದಕ್ಕೋಸ್ಕರ ಈ ಒಂದು ನನಗನಿಸಿರುವಂಥದ್ದು 7 ಪಾಯಿಂಟ್ಸ್ಗಳನ್ನು ಸಂಪೂರ್ಣವಾಗಿ ಒಂದೊಂದು ವಿವರಣೆಯನ್ನು ನೀಡ್ತಾ ಹೋಗ್ತೀನಿ. ಕ್ಷಮೆ ಇರಲಿ, ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ಳಿಲ್ಲ. ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಭರಮ ಬೆಳಗಲ್. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು ಮೇನ್ ಅಂತಂದರೆ ಶಿಕ್ಷಣ. ಆ ಒಂದು ಶಿಕ್ಷಣದ ಕೊರತೆ ಉತ್ತರ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಕಾಣ್ತಾ ಇದೆ. ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ತುಂಬ ಹೆಚ್ಚಾಗಿ ಕಾಣ್ತದೆ. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟೋ ಶಾಲೆಗಳ ವ್ಯವಸ್ಥೆ ಎಲ್ಲವೂ ಹಾಳಾಗೋಗ್ಬಿಟ್ಟೈತಿ. ನಾನು ನೋಡಿರುವಂಥದ್ದು ಎಷ್ಟೋ ಶಾಲೆಗಳ ವಿಡಿಯೋಗಳು ಸಾಕಷ್ಟು ನೀವೆಲ್ಲ ನೋಡಿರ್ತೀರಿ. ಎಷ್ಟೋ ವಿದ್ಯಾರ್ಥಿಗಳು ಕೆಳಗಡೆ ಕುಂತು ಓದ್ತಿರ್ಬೇಕಾದ್ರೆ ಮೇಲಿಂದ ಮೇಲ್ಚಾವಣಿ ಕೆಳಗಡೆ ಬಿದ್ದು ಎಷ್ಟೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ದು ಉಂಟು. ಇಷ್ಟೆಲ್ಲ ಉತ್ತರ ಕರ್ನಾಟಕದಲ್ಲಿ ಹಾಗೆ ತೊಂದರೆಗಳಿದ್ದಾವೆ. ಅದು ಅಲ್ಲದೆ ಶಿಕ್ಷಣ ಕೊರತೆ ಶಿಕ್ಷಣ ಇಲ್ಲ ಅಂತಂದರೆ ಯಾವುದೇ ಆಗಲಿ ಏನನ್ನೂ ಆ ಮನುಷ್ಯ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಶಿಕ್ಷಣ. ಆ ಶಿಕ್ಷಣ ಇಲ್ಲ ಅಂತಂದಮೇಲೆ ಆ ಮನುಷ್ಯ ಮುಂದೆ ಬರಲಿಕ್ಕೆ ಹೇಗೆ ಸಾಧ್ಯ? ಅದರಲ್ಲೂ ಈ ಶಿಕ್ಷಣ ಅಂದ ತಕ್ಷಣ ಶಿಕ್ಷಣವನ್ನು ಬರೀ ಎಲ್ಲವನ್ನೂ ನಾವು ಒಬ್ಬರ ಮೇಲೆ ಎತ್ತಕ್ಕಾಗಲ್ಲ. ಅದಕ್ಕೆ ಕಾರಣೀಭೂತರು ನೀವು. ಯಾಕಂದರೆ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಬರ್ತಾ ಇಲ್ಲ ಅನ್ನೋವಂಥದ್ದು ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಅದನ್ನೆಲ್ಲ ಕಾಪಾಡ್ಕೊಳ್ಬೇಕಾಗಿರುವಂಥದ್ದು, ಸರ್ಕಾರಿ ಶಾಲೆಗಳನ್ನು ಕಾಪಾಡ್ಕೊಳ್ಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ನೀವೇನು ಮಾಡಿದ್ರಿ, ಎಲ್ಲವನ್ನು ನಿಮ್ಮ ಮಕ್ಕಳನ್ನು ಒಯ್ದು ಕಾನ್ವೆಂಟ್ ಸ್ಕೂಲಿಗೆ ಬೇರೆ ರೀತಿ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕಿಬಿಡ್ತೀರಿ. ಅದರಿಂದ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ರೀತಿಯಿಂದ ಮಕ್ಕಳು ಬರಲ್ಲ. ಅದರಿಂದ ಆ ಮಕ್ಕಳು ಬಂದಿಲ್ಲ ಅಂತೇಳಿ ಮಕ್ಕಳಿಗೆ ಹೇಳುವಂಥ ಶಿಕ್ಷಕರದ್ದು ಪಾಠ ಕಡಿಮೆ ಮಕ್ಕಳು ಬಂದಿದ್ದಾರೆ ಅಂತ ಅಂದ್ಕೊಂಡು ಆ ಶಿಕ್ಷಕರು ಹೇಳುವಂಥ ಪಾಠ ಕಡಿಮೆ ಆಗಿಬಿಡ್ತೈತೆ. ಆಮೇಲೆ ಅವ್ರಿಗೆ ಇರ್ತಕ್ಕಂಥ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತೈತೆ. ಅದಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಬೇಕಾಗಿರುವಂಥದ್ದು, ನೀವೆಲ್ಲರೂ ಮಾಡಬೇಕಾಗಿರುವಂಥದ್ದು ಮೊದಲು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿರಿ. ಇದರಿಂದ ಶಿಕ್ಷಣ ಕೊರತೆ ಭಾಳ ಅಂದರೆ ಭಾಳ ಮುಂದೋಗ್ತದೆ. ಇಲ್ಲಾಂತಂದರೆ ಶಿಕ್ಷಣ ಅನ್ನೋದು ನಮ್ಮ ಉತ್ತರ ಕನ್ನಡದಲ್ಲಿ ಭಾಳ ಹಿಂದುಳಿತೈತಿ. ಇದರಿಂದ ಉತ್ತರ ಕರ್ನಾಟಕ ಮುಂದೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅದು ಅಲ್ಲದೆ ಮತ್ತು ಈ ಒಂದು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಓದಬೇಕು ಅನ್ನೋ ಛಲ ಇರ್ತದೆ. ಆದರೆ ಆ ಒಂದು ಮಗಳನ್ನ ಕರ್ಕೊಂಡೋಗಿ ಎಲ್ಲ ಹೊಲಕ್ಕೆ ದನಕ್ಕೆ ಕುರಿ ಕಾಯಕ್ಕೋ ಈ ರೀತಿ ಭಾಳ ಜನ ಹಚ್ಚಿದ್ರಿ. ಅದರಲ್ಲೂ ಕೂಡ ಇಂಥ ಒಂದು ಸಮಸ್ಯೆಗಳು ಭಾಳ ಅಂದರೆ ಭಾಳ ಕಾಡ್ತಾ ಇದೆ. ಮೊದಲು ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಶಿಕ್ಷಣ ಕೊಡಿಸಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ದೊರೆಯಬೇಕಾದಂಥದ್ದು ಈ ಒಂದು ಕಾನೂನಿನ ಮೂಲ ಒಂದು ಹಕ್ಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯಲೇಬೇಕು. ಪ್ರತಿಯೊಬ್ಬ ಒಂದು ಮಗು ಶಿಕ್ಷಣ ಕಲಿತು ತಾನು ಮುಂದೆ ಬರಲೇಬೇಕು. ಈ ಒಂದು ಶಿಕ್ಷಣದಿಂದ ಎಷ್ಟೋ ನನಗನಿಸಿದ ಮಟ್ಟಿಗೆ ಶಿಕ್ಷಣ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಉತ್ತರ ಕರ್ನಾಟಕ ಒಂದು ಕಡೆ ಹಿಂದುಳಿತಾ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನು ಎರಡನೇದು ನನಗನಿಸಿರುವಂಥದ್ದು ಈ ರಾಜಕಾರಣ ಮಾಡುವಂಥ ಭ್ರಷ್ಟಾಚಾರ ಅಂತ ದಿನೇ ಹೆಚ್ಚಾಗ್ತಾ ಹೋಗ್ತೈತೆ. ಎಷ್ಟೋ ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು, ಎಷ್ಟೋ ದುಡ್ಡು ಉತ್ತರ ಕರ್ನಾಟಕ ಬಂದರೂ ಕೂಡ ಆ ಒಂದು ದುಡ್ಡನ್ನು ನುಂಗಿ ನೀರು ಕುಡಿಯುತ್ತಿರುವಂಥದ್ದು ಈ ಭ್ರಷ್ಟ ರಾಜಕಾರಣಿಗಳು ಮಾಡುತ್ತಿರುವಂಥ ಭ್ರಷ್ಟಾಚಾರ. ಇವತ್ತು 100% ಆ ಒಂದು ಯಾವುದೋ ಒಂದು ರೋಡ್ಗೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿರುತ್ತೆ ಅಂತಂದರೆ ಆ ಒಂದು 100 ಕೋಟಿಯಲ್ಲಿ 50 ಕೋಟಿ ರೂಪಾಯಿ ತಾನು ನುಂಗಿ 50 ಕೋಟಿ ರೂಪಾಯಿ ಕೆಲಸಕ್ಕೆ ಕೊಡ್ತಾರೆ. ಆ 50 ಕೋಟಿ ರೂಪಾಯಿಯನ್ನು ಸಂಪೂರ್ಣವಾಗಿ ಆ ಒಂದು ಅಭಿವೃದ್ಧಿ ಆಗಕ್ಕೆ ಬರ್ತೈತೆ ಅಂತ ಇಲ್ಲ. ಆ 50 ಕೋಟಿಯಲ್ಲಿ ತಾವು ಕೆಲವೊಂದಿಷ್ಟು ಅಧಿಕಾರಿಗಳು ತಿಂದು ಎಲ್ಲವನ್ನು ನುಂಗಿ ನೀರು ಕುಡಿದು ಅದರಲ್ಲಿ ಬರುವಂಥದ್ದು ಒಂದು 25 ಕೋಟಿಯನ್ನು ಆ ಒಂದು ಅಭಿವೃದ್ಧಿ ಮಾಡಿ ಕೊಡ್ತಾರೆ. ಎಷ್ಟೋ ಅಭಿವೃದ್ಧಿ ಆಗಬೇಕಂತಂದ್ರೆ 25 ಕೋಟಿ ರೂಪಾಯಿ ಬಂದಿರಲ್ಲ. ಎಷ್ಟೋ ಸಾರಿ ಒಂದು ಅರ್ಧ ರೋಡ್ನ ಹಾಕಿ ಒಂದು ಫೋಟೋ ಹೊಡೆದು ಆ ಒಂದು ಬಿಲ್ ಸ್ಯಾಂಕ್ಷನ್ ಮಾಡಿಕೊಂಡಿರುವಂಥದ್ದು ಈ ಭ್ರಷ್ಟ ರಾಜಕಾರಣ ಮಾಡುವಂಥ ಭ್ರಷ್ಟಾಚಾರ ನಾನು ನೋಡಿದ್ದೀನಿ. ಎಷ್ಟೋ ಸಾರಿ ಅದರ ಪರವಾಗಿ ಎಷ್ಟೋ ಜನರು ಅದರ ಪರವಾಗಿ ಧ್ವನಿ ಎತ್ತಿದ್ರೆ ಆ ಒಂದು ಧ್ವನಿ ಎತ್ತುವಂಥವ್ರಿಗೆ ಬೆದರಿಸಿ ಅವರಿಗೆ ಬೆದರಿಕೆ ಕರೆಗಳನ್ನು ಹಾಕಿ ಅವ್ರನ್ನ ಗಪ್ ಮಾಡಿಸೋದು. ಈ ರೀತಿ ಪ್ರತಿಯೊಂದು ಈ ಒಂದು ಎಷ್ಟೋ ಉತ್ತರ ಕರ್ನಾಟಕ ಮುಂದೆ ಬರಲಿಕ್ಕೆ ಕಾರಣ ಆಗದೇ ಇರುವಂಥದ್ದಕ್ಕೆ ಈ ಒಂದು ಭ್ರಷ್ಟ ರಾಜಕಾರಣ ಮಾಡೋದ್ರಂಥ ಭ್ರಷ್ಟಾಚಾರ ದಿನೇ ಹೆಚ್ಚಾಗ್ತಾ ಇದೆ. ಇದರ ಪರವಾಗಿ ನಾವು ಧ್ವನಿ ಎತ್ತಲೇಬೇಕು. ಯಾಕಂತಂದರೆ ನಮ್ಮ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಅಂತಂದರೆ ನಾವು ಉತ್ತರ ಕರ್ನಾಟಕ ಜನ ಸುಮ್ಮನಿರಬಾರ್ದು. ನಾವು ಹಾಕುವಂಥ ಮತ ಒಂದೊಂದು ಮತನೂ ಭಾಳ ಮುಖ್ಯ ಆಗ್ತವೆ. ಭಾಳ ವಿಚಾರ ಮಾಡಿ ನಾವು ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದು ಅನ್ನೋದನ್ನು ವಿಚಾರ ಮಾಡಿ ಒಂದೊಂದು ಓಟನ್ನು ಹಾಕಬೇಕಾಗ್ತೈತೆ.
ಮೂರನೇ ಪಾಯಿಂಟ್ಸ್ ಏನಪ್ಪ ಅಂದರೆ ಈ ಜಾತಿ ರಾಜಕಾರಣ. ಪ್ರತಿಯೊಂದು ಕಡೆ ಎಲ್ಲಿ ನೋಡ್ತೀವಿ ಜಾತಿ ತಾರತಮ್ಯ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತೈತಿ. ಈ ಜಾತಿ ರಾಜಕಾರಣ ಮಾಡೋದ್ರಿಂದ ಜಾತಿ ತಾರತಮ್ಯ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತೈತಿ. ಇದಕ್ಕೆಲ್ಲ ಕಾರಣೀಭೂತರು ಯಾರು? ರಾಜಕಾರಣಿಗಳು. ಅವ್ರ ಜಾತಿ ನಾವಂಗ, ಇವ್ರ ಜಾತಿ ಹಿಂಗ ಇಂತ, ಈ ನಮ್ಮ ಜಾತಿಯವರಿಂದ ನಮಗೆ ಇಷ್ಟು ಓಟ್ ಬೇಕು, ಇವ್ರ ಜಾತಿಯವರಿಂದ ಈ ಓಟು ಹೋಗ್ಕವು ಅಂತೇಳಿ ಈ ರೀತಿ ಜಾತಿ ರಾಜಕಾರಣ ಮಾಡಿ ಎಷ್ಟೋ ಜನರನ್ನ ಒಳಗೆ ಹಾಕ್ತಿರುವಂಥದ್ದು ಈ ಜಾತಿ ರಾಜಕಾರಣ. ಈ ಒಂದು ಜಾತಿ ರಾಜಕಾರಣವನ್ನು ಬಿಟ್ಟು ಇವರೆಲ್ಲರೂ ಎಲ್ಲರೂ ರಾಜಕಾರಣಿಗಳು ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡಿದರೆ ಪಕ್ಕ ಉತ್ತರ ಕರ್ನಾಟಕ ಮುಂದೆ ಬಂದೇ ಬರ್ತೈತಿ. ಈ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಜಾತಿ ರಾಜಕಾರಣ ಹೋಗಬೇಕು ಅಂತಂದರೆ ನಾವುಗಳು ಮಾಡುವಂಥ ಪ್ರತಿಯೊಂದು ಓಟ್ಗಳು ಅಮೂಲ್ಯವಾದದ್ದು. ಆ ಒಂದು ಪ್ರತಿಯೊಂದು ಓಟ್ಗಳನ್ನ ಭಾಳ ವಿಚಾರ ಮಾಡಿ ಪ್ರತಿಯೊಬ್ಬರಿಗೂ ನಾವು ಯಾರ್ಯಾರಿಗೆ ಹಾಕಬೇಕು, ಯಾರ್ಯಾರಿಗೆ ಹಾಕ್ಬಾರ್ದು, ಯಾರಿಗೆ ಹಾಕಿದ್ರೆ ನಮ್ಮ ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತೈತಿ, ನಮ್ಮ ಒಂದು ತಾಲೂಕು ಅಭಿವೃದ್ಧಿ ಆಗ್ತೈತಿ, ನಮ್ಮ ಒಂದು ಗ್ರಾಮ ಅಭಿವೃದ್ಧಿ ಆಗ್ತೈತಿ ಅನ್ನೋದನ್ನ ವಿಚಾರ ಮಾಡಿ ನಾವೊಂದು ಓಟ್ ಹಾಕ್ಬೇಕಾಗೈತಿ. ಇಲ್ಲ ಅಂತಂದ್ರೆ ಮತ್ತೆ ದಿನೇ ದಿನೇ ಈ ಜಾತಿ ರಾಜಕಾರಣ ಮತ್ತು ಜಾತಿ ತಾರತಮ್ಯ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತೈತಿ. ನಾಲ್ಕನೇ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಈ ಕುಟುಂಬ ರಾಜಕಾರಣ ದಿನೇ ದಿನೇ ಹೆಚ್ಚಾಗ್ತೈತಿ. ಕುಟುಂಬ ರಾಜಕಾರಣ ಒಳಗೆ ನೀವು ನೋಡಿರ್ಬೋದು, ಎಲ್ಲ ನಮ್ಮ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಒಂದು 5-6 ಕುಟುಂಬಗಳು ಕುಟುಂಬ ರಾಜಕಾರಣ ಮಾಡಿ ಭಾಳ ಅಂದ್ರೆ ಭಾಳ ಭ್ರಷ್ಟಾಚಾರ ಮಾಡ್ತಾ ಇದ್ದೇವೆ. ಕುಟುಂಬ ರಾಜಕಾರಣ ಮಾಡ್ತಿರುವಂಥದ್ದನ್ನು ಕಡಿವಾಣ ಹಾಕಬೇಕಾಗಿರುವಂಥದ್ದು ನಾವು ಹಾಕುವಂಥ ಪ್ರತಿಯೊಂದು ಓಟ್ಗಳು ಭಾಳ ವಿಚಾರ ಮಾಡಿ ವಿಚಾರವಂತರಿಗೆ ಮತ್ತು ಅಭಿವೃದ್ಧಿ ಮಾಡುವಂಥವ್ರಿಗೆ ಓಟ್ ಹಾಕಿದ್ರೆ ಈ ಕುಟುಂಬ ರಾಜಕಾರಣ ಹೋಗಲಾಡಿಸಬಹುದು. ಇವು ಕುಟುಂಬ ರಾಜಕಾರಣ ಮಾಡ್ತಿರುವಂಥದ್ದು ರಾಜಕಾರಣ ಭಾಳ ಅಂದ್ರೆ ಭಾಳ ಐತಿ. ನೀವೆಲ್ಲರಿಗೂ ಗೊತ್ತಿರುವಂಥದ್ದೇ ನಮ್ಮ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಕುಟುಂಬ ರಾಜಕಾರಣ ಯಾವ ರೀತಿ ನಡೀತಾ ಐತೆ ಮತ್ತು ಆ ಒಂದು ಕುಟುಂಬ ರಾಜಕಾರಣದಲ್ಲಿ ಮಾಡ್ತಿರುವಂಥ ಭ್ರಷ್ಟಾಚಾರ ಯಾವ ರೀತಿ ಆಗ್ತಾ ಐತೆ ಅನ್ನೋದಂಥದ್ದನ್ನು ನೀವೆಲ್ಲ ನೋಡಿದಿರಿ ಮತ್ತು ಈಗಲೂ ನೋಡ್ತಾ ಇದ್ದೀರಿ. ಅದನ್ನೆಲ್ಲ ಹೋಗಲಾಡಿಸಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ಮೇನ್ ಅಸ್ತ್ರ ಅಂತಂದರೆ ಮತ. ನಾವು ಹಾಕುವಂಥ ಓಟ್ಗಳು, ನೀವು ಅವ್ರು ಕೊಡೋ 500 ರೂಪಾಯಿ 1000 ರೂಪಾಯಿಗೆ ನೀವು ಓಟ್ ಹಾಕಿದ್ರೆ ಅಂತಂದರೆ 5 ವರ್ಷ ಅವರು ಭ್ರಷ್ಟಾಚಾರನ ಮಾಡ್ತಾರೆ. ಭಾಳ ವಿಚಾರ ಮಾಡಿ ಅವತ್ತು ಕೊಟ್ಟಂಥ 500 ರೂಪಾಯಿ 1000 ರೂಪಾಯಿನ ಕೈ ಬಿಟ್ಟು ನಿಮ್ಮ ಒಂದು ಅಮೂಲ್ಯವಾದ ಓಟನ್ನು ವಿಚಾರವಂತರಿಗೆ ಓಟ್ ಹಾಕಿದ್ರೆ ಅಭಿವೃದ್ಧಿ ತಾನಾಗಿ ಆಗ್ತೈತಿ, ಉತ್ತರ ಕರ್ನಾಟಕ ಮುಂದೆ ಬಂದೇ ಬರ್ತೈತಿ. ಇನ್ನು 5ನೇ ಪಾಯಿಂಟ್ಸ್ ಉದ್ಯೋಗ ಮತ್ತು ಅಭಿವೃದ್ಧಿಯ ಕೊರತೆ. ಉದ್ಯೋಗ ಉತ್ತರ ಕನ್ನಡದಲ್ಲಿ ಬಹಳ ಅಂದ್ರೆ ಬಹಳ ಕಡಿಮೆ. ಅದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಹಗಲ ರಾತ್ರಿಯಿಂದ ಕಷ್ಟಪಟ್ಟು ಓದ್ತಿದ್ದಾರೆ. ಆ ಒಂದು ಓದಿಗೆ ಸರಿಯಾಗಿ ಯಾವುದೇ ರೀತಿಯಾದಂಥ ಸರ್ಕಾರಿ ನೌಕರಿಗಳು ಸಿಗ್ತಾ ಇಲ್ಲ. ಆಮೇಲೆ ಸರ್ಕಾರಿ ನೌಕರಿಗಳು ಯಾವುದೇ ರೀತಿಯಂಥ ಅಪ್ಲಿಕೇಶನ್ ಕರೀತಾ ಇಲ್ಲ. ಇಷ್ಟೊಂದು ಹಗಲ ರಾತ್ರಿಯಿಂದ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಆ ಒಂದು ಓದುವಂಥ ವಿದ್ಯಾರ್ಥಿಗಳಿಗೆ ಎಷ್ಟೋ ಇವತ್ತು ನೋವುಗಳು ತುಂಬ ದಿನೇ ದಿನೇ ಹೆಚ್ಚಾಗಿ ಕಾಡ್ತಾ ಇದ್ದಾವೆ. ಎಷ್ಟೋ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಎಷ್ಟೋ ತಂದೆ ತಾಯಿಗಳನ್ನ ಬಿಟ್ಟು ಎಷ್ಟೋ ಜನ ತಂದೆ ತಾಯಿಗಳನ್ನ ಬಿಟ್ಟು ಹಗಲ ರಾತ್ರಿಯಿಂದ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಉದ್ಯೋಗದ ಕೊರತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆಮೇಲೆ ಎಷ್ಟೋ ಉದ್ಯೋಗವನ್ನು ನೋಡಿಕೊಂಡು ಬೆಂಗಳೂರಿಗೆ ಬರ್ತಾರೆ. ಆದರೆ ಇಲ್ಲಿ ಬೆಂಗಳೂರು ಜೀವನ ಬಹಳ ಅಂದರೆ ಬಹಳ ಕಷ್ಟ. ನಾವು ದುಡಿಯುವಂಥ ಒಂದು 10-15 ಸಾವಿರಲ್ಲಿ 5,000 ಮನೆ ಬಾಡಿಗೆ ಕಟ್ಟಿ ಇನ್ನು 10,000 ಉಳಿಸೋದು ಎಲ್ಲಿ ಆಗ್ತೈತೆ ಅಂತ ಅನ್ಕೊಂಡು ನಮ್ಮ ಊರಿಗೆ ವಾಪಸ್ ಹೋಗ್ಬಿಡ್ತೀವಿ. ಯಾಕಂದರೆ ಇಲ್ಲಿ ವಾತಾವರಣ ನಮಗೆ ಸೆಟ್ ಆಗಂಗಿಲ್ಲ. ಉತ್ತರ ಕರ್ನಾಟಕದವ್ರಿಗೆ ಅಷ್ಟು ಒಂದು ಉದ್ಯೋಗದ ಕೊರತೆ ಉತ್ತರ ಕನ್ನಡದಲ್ಲಿ ಜಾಸ್ತಿ ಕಾಣ್ತದೆ. ಅದರಲ್ಲೂ ಈ ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ಕಂಪ್ನಿಗಳು ಅವೆಲ್ಲ ಆ ಥರ ಒಂದು ಕಂಪ್ನಿಗಳು ನಮ್ಮ ಉತ್ತರ ಕರ್ನಾಟಕ ಬಂದರೆ ಪಕ್ಕ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತೈತಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ರೀತಿಯಂಥ ಈ ಥರ IT BT ಕಂಪ್ನಿಗಳು ಯಾವುದೇ ರೀತಿ ಇಲ್ಲ. ಅದನ್ನು ಉತ್ತರ ಕರ್ನಾಟಕ ಕಡೆ ತಂದರೆ ಅಭಿವೃದ್ಧಿ ತಾನಾಗಿ ಆಗ್ತೈತಿ. ಮತ್ತು ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಆ ಒಂದು ಏನು ಅಭಿವೃದ್ಧಿಯ ಕೊರತೆ, ಆಮೇಲೆ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಜನಗಳಿರ್ತಕ್ಕಂಥ ಉದ್ಯೋಗದ ಕೊರತೆ ಕಡಿಮೆ ಆಗ್ತಾ ಹೋಗ್ತೈತಿ. ಈ ಒಂದು ಉದ್ಯೋಗದ ಕೊರತೆ ಕಡಿಮೆ ಆಗಬೇಕು ಅಂತಂದರೆ ಉತ್ತರ ಕರ್ನಾಟಕ ಕಡೆ ಈ ಒಂದು IT BT ಕಂಪ್ನಿಗಳು ಬರಬೇಕಾಗ್ತೈತಿ. ಆಟೋ ಪಾರ್ಟ್ಸ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಕಂಪ್ನಿಗಳಾದರೂ ಪರವಾಗಿಲ್ಲ. ಆದರೆ ಈ ಫ್ಯಾಕ್ಟ್ರಿಗಳ ಕೊರತೆಯಿಂದ ಎಷ್ಟೋ ಫ್ಯಾಕ್ಟ್ರಿಗಳಿಂದ ನಮ್ಮ ಉತ್ತರ ಕನ್ನಡ ಕಡೆ ಇರೋದು ಒಂದೇ ಈ ಫ್ಯಾಕ್ಟ್ರಿಗಳು, ಸಕ್ಕರೆ ಕಾರ್ಖಾನೆಗಳು, ಬೆಲ್ಲ ಕಾರ್ಖಾನೆಗಳು, ಇದೆ ಬರೀ ಕಾರ್ಖಾನೆಗಳಿದಾವೆ. ಇಂಥ ಒಂದು ಕಾರ್ಖಾನೆಗಳಿಂದ ನಮ್ಮ ಉತ್ತರ ಕನ್ನಡ ಹಾಳಾಗ್ತಾ ಇದೆ ಹೊರತಾಗಿ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಕಂಪನಿಗಳು ಈ ಕಡೆ ಇರತಕ್ಕಂಥ IT BT ಕಂಪನಿಗಳು ನಮ್ಮ ಕಡೆ ಬಂದರೆ ಅಭಿವೃದ್ಧಿ ಆಗ್ತೈತಿ ಮತ್ತು ಒಂದು ಉದ್ಯೋಗದ ಕೊರತೆ ಕಡಿಮೆ ಆಗ್ತೈತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನು 6ನೇ ಪಾಯಿಂಟ್ಸ್ ನೀರಾವರಿ ಕೊರತೆ ಉತ್ತರ ಕರ್ನಾಟಕದಲ್ಲಿ ಬಹಳ ಹೆಚ್ಚಾಗಿ ಕಾಡ್ತದೆ. ಎಷ್ಟೋ ಸರಿ ರೈತ ಬೆಳೆದಂಥ ಬೆಳೆಗೆ ನೀರಿಲ್ಲ ಅನ್ನೋ ಕಾರಣಕ್ಕೆ ರೈತ ವಿಷ ಕುಡಿದು ಸತ್ತಿರುವಂಥ ಘಟನೆಗಳು ಭಾಳ ಆಗಿದ್ದಾವೆ. ಅದಲ್ಲದೆ ನೇಣು ಹಾಕೊಂಡಿರುವಂಥ ಘಟನೆಗಳು ಭಾಳ ಹೆಚ್ಚಾಗಿ ಕಾಡ್ತಿದ್ದಾವೆ. ಎಷ್ಟೋ ಸರಿ ಬೆಳೆ ಬೆಳೆದರೂ ಕೂಡ ಆ ಬೆಳೆಗೆ ತಕ್ಕಂತೆ ಮಳೆ ಬಂದಿಲ್ಲ ಅಂತೇಳಿ ಯಾವುದೇ ರೀತಿಯಾದಂಥ ಪರಿಹಾರ ಕೂಡ ಸರ್ಕಾರ ಕೊಟ್ಟಿಲ್ಲ. ಥರ ವಿಚಾರಗಳು ಭಾಳ ಇದಾವೆ. ಈ ಥರ ಉತ್ತರ ಕನ್ನಡದಲ್ಲಿ ನಡೆದಿರುವಂಥ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ನೀರಾವರಿ ಕೊರತೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ಆ ಒಂದು ರೈತನಿಗೆ ರೈತ ದೇಶದ ಬೆನ್ನೆಲುಬಾದ ರೈತನಿಗೆ ನಾವು ಬೆನ್ನೆಲುಬಾಗಬೇಕು. ಯಾಕಂದರೆ ರಾಜಕಾರಣಿಗಳಾದವರು ಈ ಒಂದು ಸರಿಯಾದ ಸಮಯಕ್ಕೆ ತಕ್ಕಂತೆ ಬೆಳೆ ಬಂದಿಲ್ಲ, ಆಮೇಲೆ ಆ ಬೆಳೆಗೆ ತಕ್ಕಂತೆ ಮಳೆ ಆಗಿಲ್ಲ ಅನ್ನೋದಕ್ಕೋಸ್ಕರ ಆತನಿಗೆ ಪರಿಹಾರ ಕೊಟ್ಟು ಆತನ ಸಮಾಧಾನ ಪಡಿಸಬೇಕಾಗಿರುವಂಥದ್ದು ನಮ್ಮ ಒಂದು ರಾಜಕಾರಣಿಗಳ ಕರ್ತವ್ಯ. ಈ ಒಂದು ರಾಜಕಾರಣಿಗಳು
ಅಧಿಕಾರಿಗಳು ಮಾಡ್ತಿರುವಂಥ ಏನಪ್ಪ ಅಂದ್ರೆ ಭ್ರಷ್ಟಾಚಾರ. ಅವರು ಒಂದು ತಮ್ಮ ಬೆಳೆ ಬೆಳೆಸೋದಕ್ಕೋಸ್ಕರ ನಮ್ಮನ್ನೆಲ್ಲ ಬಲಿ ಪಡಿತಾ ಇದ್ದಾರೆ. ಆದಷ್ಟು ದಯವಿಟ್ಟು ಉತ್ತರ ಕರ್ನಾಟಕದವರು ಎಲ್ಲರೂ ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತರಿ. ಇನ್ನು 7ನೇ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ ಈ ಮೂಢನಂಬಿಕೆಗಳು ಮುತ್ಯಗಳ ಸಹವಾಸ ದಿನೇ ದಿನೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಒಬ್ಬ ಮುತ್ಯ ಹಂಗೆ ಮಾಡ್ದ, ಒಬ್ಬ ಮುತ್ಯ ಹಿಂಗೆ ಮಾಡಿದ, ಆ ಮುತ್ಯ ಆ ಕಡಿಸಿದ, ನಮ್ಮ ಮುತ್ಯ ಈ ಕಡಿಸಿದ ಅಂತೇಳಿ ಈ ಮುತ್ಯಗಳ ಸಹವಾಸ ದಿನೇ ದಿನೇ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ. ಈ ಒಂದು ಮುತ್ಯಗಳ ಸಹವಾಸವನ್ನು ಕೈಬಿಟ್ಟು ಎಲ್ಲರೂ ಶಿಕ್ಷಣದ ಕಡೆ ಹೊತ್ತು ಕೊಟ್ಟು ಶಿಕ್ಷಣವನ್ನು ಕಲಿತು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ಶಿಕ್ಷಣವಂತರು. ಅಂಥ ಒಂದು ಶಿಕ್ಷಣನೇ ಇಲ್ಲ ಅಂತಂದಮೇಲೆ ಉತ್ತರ ಕರ್ನಾಟಕ ಮುಂದೆ ಬರಲಿಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಈ ಒಂದು ಮುತ್ಯಗಳ ಸಹವಾಸವನ್ನು ಬಿಟ್ಟು ಉತ್ತರ ಕರ್ನಾಟಕದ ಕಡೆ ಇರ್ತಕ್ಕಂಥ ಎಲ್ಲರೂ ಶಿಕ್ಷಣವನ್ನು ಕಲಿತು ಒಂದು ಉತ್ತರ ಕರ್ನಾಟಕವನ್ನು ಉದ್ಯೋಗದ ಕೊರತೆಯನ್ನು ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ನಾವು ನೀವುಗಳು. ದಯವಿಟ್ಟು ಈ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿಯೊಬ್ಬ ಕ್ರಿಯೇಟರು ಇದರ ಬಗ್ಗೆ ಧ್ವನಿ ಎತ್ತಿ ಈ ಒಂದು ಉತ್ತರ ಕನ್ನಡದ ಬಗ್ಗೆ ಮಾತಾಡಿ. ಮತ್ತು ಈ ಒಂದು ಉತ್ತರ ಕನ್ನಡದ ಬಗ್ಗೆ ಈ ಒಂದು ವಿಚಾರವನ್ನು ನನಗನಿಸಿರುವಂಥದ್ದು ಒಂದು 7 ಪಾಯಿಂಟ್ಸನ್ನು ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನಮಗೆ ಪ್ರೋತ್ಸಾಹ ನೀಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.